ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಒಂದಷ್ಟು ಮೀಶೋ ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಸೊ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ಸ್ಗಳೇ ಎಲ್ಲ ಕೂಡ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಪುಟ್ಟ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ನಾನು ತರಿಸಿರುವಂತಹ ಪ್ರಾಡಕ್ಟ್ ಬಂದು ಈ ರೀತಿ ಒಂದು ಆ್ಯಂಡಿ ಟ್ರೈಪೋಡ್ ಅಂತ ಹೇಳ್ಬೋದು. ಆ ರೀತಿಯಾದ ಒಂದು ಟ್ರೈಪೋಡ್ನ ತರಿಸಿದ್ದೆ. ಆಲ್ರೆಡಿ ನನ್ನ ಹತ್ರ ಒಂದು ಟ್ರೈಪೋಡ್ ಇತ್ತು, ಬಟ್ ಅದು ಸ್ಟಿಚಿಂಗ್ ವೀಡಿಯೋಸ್ಗಳಿಗೆ ಮತ್ತು ಕುಕಿಂಗ್ ವೀಡಿಯೋಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಅಂದರೆ ಅಷ್ಟೊಂದು ಫೋಕಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹತ್ತಿರದಿಂದ ಎಲ್ಲ ವೀಡಿಯೋ ಮಾಡಿಕೊಡ್ಬೇಕಾಗತ್ತೆ ಅಲ್ವಾ, ಹಂಗಾಗಿ ಸೊ ಮಕ್ಕಳಿದ್ದಾಗ ಅಂದರೆ ಮಕ್ಕಳೆಲ್ಲ ಮನೇಲಿದ್ದಾಗ ವೀಡಿಯೋಸ್ ಮಾಡ್ಕೊಡ್ತಾಯಿದ್ರು. ಬಟ್ ಇವಾಗ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಟ್ರೈಪೋಡ್ನ ತರಿಸಿದ್ದೀನಿ. ಸೊ ಟ್ರೈಪೋಡ್ ಬಂದು ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವ ಕಡೆನಾದರೂ ನಾವು ಈ ರೀತಿ ಬೆಂಡ್ ಮಾಡ್ಕೋಬೋದು. ಈ ರೀತಿ ನಾವು ಕುಕಿಂಗ್ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ಈ ಕಟ್ಟೆ ಏನಿರುತ್ತೆ ಅಲ್ಲಿಗೆ ಈ ರೀತಿ ಒಂದು ಕ್ಲಿಪ್ನ ಕೊಟ್ಟಿರ್ತಾರೆ. ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಇದಕ್ಕೆ ಮೊಬೈಲ್ ಹಾಕಿ ನಾವು ಆನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಕುಕಿಂಗ್ ಎಲ್ಲ ಮಾಡಬೇಕಾದ್ರೆ ಅದನ್ನು ಝೂಮ್ ಮಾಡ್ಕೋಬೋದು. ಅದೆಲ್ಲ ಮೊಬೈಲ್ ಇಟ್ಕೊಂಡು ನಾವು ಯಾವ ರೀತಿ ಬೇಕೋ ಆ ರೀತಿ ಶೂಟ್ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವ ಕಡೆ ಆದರೂ ಕೂಡ ಈ ರೀತಿ ಎಲ್ಲ ಬೆಂಡ್ ಆಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ನಾನು ಕುಕಿಂಗ್ ಮಾಡಬೇಕಾದ್ರೆಲ್ಲ ವೀಡಿಯೋಸ್ ಏನೋ ಮಾಡ್ಕೊಳಕ್ಕಾಗಲಿಲ್ಲ, ಒಂದು ಕೈಯಲ್ಲಿ ಮಾಡೋದು ಆ ರೀತಿ ಆಗ್ತಾಯಿತ್ತು. ಹಾಗಾಗಿ ಇದು ಬೇಕಾಗಿತ್ತು ನನಗೆ ಆ್ಯಕ್ಚುಲಿ, ಅದಕ್ಕೋಸ್ಕರನೇ ತರಿಸ್ಕೊಂಡೆ. ಹಾಗೆಯೇ ಸ್ಟಿಚಿಂಗ್ ವೀಡಿಯೋಸ್ಗಳು ಮಾಡಬೇಕಾದ್ರೆ ಈ ರೀತಿ ಟೇಬಲ್ಗೆ ನಾವು ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ಮೊಬೈಲೆಲ್ಲ ಇಟ್ಟು ನಾವು ವೀಡಿಯೋನ ಶೂಟ್ ಮಾಡ್ಕೋಬೋದು. ತುಂಬ ಹತ್ರದಿಂದ ಅದು ಫೋಕಸ್ ಆಗಿ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು. ಆ್ಯಕ್ಚುಲಿ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಯಾವುದೇ ಒಂದು ಸ್ಟಿಚಿಂಗ್ ವೀಡಿಯೋಸ್ಗಳನ್ನೇ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ರೀತಿ ಆಗ್ತಾಯಿತ್ತು. ಸೊ ನಾನು ಸ್ಟಿಚಿಂಗ್ ಮಾಡುವಾಗ ಮಕ್ಕಳು ಇರ್ತಿರ್ಲಿಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋವಾಗ. ಸೊ ಬೇರೆ ಟೈಮಲ್ಲೆಲ್ಲ ನನಗೆ ಬೇರೆ ಕೆಲಸಗಳಿರ್ತಿತ್ತು, ಆ ರೀತಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದು ಬೇಕೇ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ನಿಮಗೂ ಏನಾದರೂ ಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಕ್ಲಿಪ್ಸ್ಗಳನ್ನ ತರಿಸಿದ್ದೆ. ಸೊ ಬಟ್ಟೆ ಕ್ಲಿಪ್ ಬರುತ್ತಲ್ವ, ನಿಜ ಈ ಕ್ಲಿಪ್ಸ್ಗಳಂತೂ ತುಂಬಾ ಇಷ್ಟ ಆಗೋಯ್ತು. ಯಾಕಂದರೆ ನಾನು ಪ್ಲಾಸ್ಟಿಕ್ಸ್ ಎಲ್ಲ ತರಿಸ್ತಾ ಇದ್ದಲ್ವ, ಅದಂತೂ ಕ್ವಾಲಿಟಿನೇ ಇರ್ತಿರ್ಲಿಲ್ಲ. ಬೇಗನೆ ಬಿಸಿಲಿಗೆ ಹೊಡೆದೋಗ್ತಾ ಇತ್ತು. ಸೊ ಪದೇ ಕ್ಲಿಪ್ಸ್ಗಳು ತರಿಸೋದೇ ಆಗ್ತಾಯಿತ್ತು. ಬಟ್ ಈ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಸ್ಟ್ರೈಟ್ ಬರುವಂಥ ಕ್ಲಿಪ್ಸ್ಗಳಿಗಿಂತ ಈ ರೀತಿ ಶೇಪ್ ಕೊಟ್ಟಿದ್ದಾರೆ ನೋಡಿ, ಈ ಕ್ಲಿಪ್ಸ್ಗಳಂತೂ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಗಟ್ಟಿನೇ ಇರುತ್ತೆ, ತೆಗಿಯೋಕ್ಕೆ ಆಗಲ್ಲ ಆ ರೀತಿ. ಬಟ್ ಹೋಗ್ತಾ ಸರಿ ಹೋಗುತ್ತೆ. ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದ್ರು ನಮಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕ್ಲಿಪ್ಸ್ಗಳು ಸಿಗೋದೇ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಕ್ಲಿಪ್ಸ್ಗಳನ್ನ ನಾವು 1 ಡಜನ್ ಎಲ್ಲ ತಗೊಂಡ್ರೆ ಹೊರಗಡೆ ನಮಗೆ 90 ರೂಪೀಸ್ 100 ರೂಪೀಸ್ ಈ ಥರ ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಹಾಗೆ ಜಸ್ಟ್ ಎಷ್ಟಿದೆ ಅಂತ ಕೌಂಟ್ ಮಾಡುವಾಗ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾವು ಸುಮಾರು ಥರ ಕ್ಲಿಪ್ಸ್ಗಳೆಲ್ಲ ತರಿಸಿದ್ದೆ, ಬಟ್ ಇದು ಮಾತ್ರ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಹ ಕ್ಲಿಪ್ಗಳು ಬೇಕು ಅಂದರೆ ಖಂಡಿತ ಆರ್ಡರ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಕ್ಕಳು ಇರೋ ಮನೆಯವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನೇಲ್ ಕಟರ್ನ ಮಕ್ಕಳಿಗೆ ಅಂದರೆ ನಾವು ಸ್ಪೆಷಲಾಗಿ ಕೇರ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಮಕ್ಕಳ ನೈಲ್ಸ್ ಬಂದು ತುಂಬಾ ಮೃದು ಇರುತ್ತೆ. ಸೊ ನಾವು ಅದನ್ನು ಸ್ಕಿನ್ ಕೂಡ ತುಂಬಾ ಸ್ಮೂತ್ ಇರೋದ್ರಿಂದ ನಾವು ಅದನ್ನು ಮಾಮೂಲಿ ನೈಲ್ ಕಟರ್ ಅಥವಾ ಬ್ಲೇಡಿಂದ ತೆಗಿಯೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಈ ರೀತಿ ಒಂದು ಪ್ರಾಡಕ್ಟ್ಗಳನ್ನ ತರಿಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ರೀತಿ ಒಂದು ಥ್ರೆಡ್ ಕೊಟ್ಟಿರ್ತಾರೆ, ಅದನ್ನು ನಾವು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದಷ್ಟೇ. ಸೊ ಈ ರೀತಿ ಇದು ಒಂಥರ ತರ್ತರಿಯಾಗಿರುತ್ತೆ. ಅದರಲ್ಲೇ ನಾವು ನೈಲ್ಸ್ಗಳನ್ನ ಒಂಥರ ಸವಿಸ್ತೀವಲ್ವ, ಆ ರೀತಿ ಸವಿಸ್ಬೋದು ಅಷ್ಟೇ. ಅಂದರೆ ಅದನ್ನು ಕಟ್ ಮಾಡಿ ತೆಗೆಯುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಟಾಗಿ ಇಟ್ಕೊಂಡು ಅದನ್ನು ಬಟನ್ ಪ್ರೆಸ್ ಮಾಡ್ತು ಅಂದರೆ ಸ್ವಲ್ಪ ತರ್ತರಿಯಾಗಿರೋದ್ರಿಂದ ಅದೆಲ್ಲ ನೈಲೆಲ್ಲ ಪುಡಿಯಾಗಿ ಉದುರುತ್ತೆ. ಸೊ ಈ ರೀತಿ ನಾವು ಮಕ್ಕಳಿಗೆ ಮಾಡೋದ್ರಿಂದ ಮಕ್ಕಳಿಗೆ ಪೆಟ್ಟಾಗಲ್ಲ. ಸೊ ನಾವು ಚಿಕ್ಕ ಮಕ್ಕಳಿಂದನೂ ಕೂಡ ದೊಡ್ಡ ಮಕ್ಕಳವರೆಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ ಅಂದರೆ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೂ ಏನಾದರೂ ಬೇಕಿದ್ದರೆ ಬೈ ಮಾಡ್ಕೊಳ್ಳಿ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಆವಾಗಿನ ಕಾಲದಲ್ಲಂತೂ ಏನೂ ಇರಲೇ ಇಲ್ಲ ಈ ರೀತಿ ಐಟಮ್ಸ್ಗಳು. ಸೊ ನಮ್ಮ ಮಕ್ಳಿಗಂತೂ ಕಟ್ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ. ಬಟ್ ಇವಾಗ ಈ ರೀತಿ ಹೊಸ ಐಟಮ್ಸ್ಗಳು ಬಂದಿದೆ. ಸೊ ಈಸಿಯಾಗಿ ಮಕ್ಕಳಿಗೆ ನಾವು ನೈಲ್ಸ್ಗಳನ್ನ ರಿಮೂವ್ ಮಾಡ್ಕೋಬೋದು.
ನೆಕ್ಸ್ಟ್ ಬಂದು ಕಿಚನ್ಗೆ ಯೂಸ್ಫುಲ್ ಆಗುವಂತಹ ಈ ರೀತಿ ಒಂದು ಸ್ಟ್ಯಾಂಡನ್ನ ತರಿಸಿದ್ದೀನಿ. ಸೊ ಸ್ಟ್ಯಾಂಡ್ ಅಂತೂ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಪಿಂಗಾಣಿ ಆಗಿರ್ಬೋದು ಮತ್ತು ಆಯಿಲ್ ಡಬ್ಬ ಮತ್ತು ಈ ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೆ, ಅದೆಲ್ಲ ಸ್ವಲ್ಪ ಕೆಳಗಡೆ ಬಂದು ನಮಗೆ ಮೆಸಿ ಥರ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಇದೊಂದು ಸ್ಟ್ಯಾಂಡನ್ನ ಬೈ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದೊಂದು ಆಯಿಲ್ ಬಾಟಲ್ನ ತರಿಸ್ಕೊಂಡಿದ್ದೆ. ಇದು ಬಂದು ಆಫ್ಲೈನಲ್ಲಿ ತೊಗೊಂಡಿದ್ದು. ಬಟ್ ಈ ರೀತಿ ಸಣ್ಣ ಸಣ್ಣ ಫ್ಲವರ್ಸ್ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಅದನ್ನು ಬೇಕಾದರೆ ಮೀಶೋದಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಬೈ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಒಂದು ಥ್ರೆಡ್ ಬಾಕ್ಸನ್ನು ತರಿಸಿದ್ದೆ. ಸೊ ಟೈಲರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನಮಗೆ 50 ಪೀಸಸ್ ಬರುತ್ತೆ. ಜಸ್ಟ್ 125 ರುಪೀಸ್ಗೆ ನಮಗೆ 50 ಪೀಸಸ್ ಬರುತ್ತೆ. ಸೊ ನಾವು ಹೊರಗಡೆ ಅಂಗಡಿಲಿ ತಗೋತೀವಿ ಅಂದರೆ ನಮಗೆ ಒಂದು ಬ್ಲೌಸ್ ಹೊಲಿಲಿ 2 ಬ್ಲೌಸ್ ಹೊಲಿಲಿ ನಾವು 7 ರುಪೀಸ್ ಕೊಟ್ಟು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಥ್ರೆಡ್ನ. ಬಟ್ ಇದು ಕಲರ್ಸ್ಗಳಿರೋದ್ರಿಂದ ನಮಗೆ ಆಪ್ಷನ್ಸ್ಗಳಿರುತ್ತೆ. ಸೊ ಒಂದು ಬ್ಲೌಸ್ಗಳು ಹೊಲಿಯೋದಕ್ಕೆ ಆರಾಮವಾಗಿ ಸಾಕಾಗುತ್ತೆ. ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲ ಕಲರ್ಸ್ ಅವೈಲೇಬಲ್ ಇರೋದ್ರಿಂದ ನಮಗೆ ತರಿಸ್ಬೇಕು ಅನ್ನೋ ಜಂಜಾಟ ಇರೋದಿಲ್ಲ. ಸೊ ಎಲ್ಲ ಕಲರ್ಸು ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಟೈಲರ್ಸ್ಗಳಿಗಂತೂ ಎಲ್ಲ ಕಲರ್ಸು ಇರೋದ್ರಿಂದ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೂ ಏನಾದರೂ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಪರ್ ಪೀಸ್ ನಮಗೆ 2 ರೂಪೀಸ್ 50 ಪೈಸೆ ಬೀಳುತ್ತೆ ಅಷ್ಟೇ. ಆರಾಮವಾಗಿ ತಗೋಬೋದು. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.